ಬಾಗಲಕೋಟೆ ವೋಟ್ ಚೋರಿ ವಾರ್ನಲ್ಲಿ ವಾಕ್ ಸಮರ ಶುರುವಾಗಿದೆ. ಉಪಚುನಾವಣೆ ಹೊತ್ತಲ್ಲೇ ಆರೋಪ ಪ್ರತ್ಯಾರೋಪಗಳು. ಬಾಗಲಕೋಟೆ ವೋಟ್ ಚೋರಿ ವಾರ್ನಲ್ಲಿ ವಾಕ್ ಸಮರ. ಉಪಚುನಾವಣೆ ಹೊತ್ತಲ್ಲೇ ಆರೋಪ ಪ್ರತ್ಯಾರೋಪ ಇಲ್ಲಿ. ಮತಗಳ್ಳತನ ಆರೋಪಕ್ಕೆ ವೀರಣ್ಣ ಚರಂತಿಮಠ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಬಿಜೆಪಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ತಿರುಗೇಟು. ಪ್ರತಿ ವರ್ಷ ಅಕ್ರಮ ಎಂದು ಹೇಳುವುದೇ ಉದ್ಯೋಗವಾಗಿಬಿಟ್ಟಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮತದಾನದ ಹಕ್ಕು ಇದೆ. ಹಕ್ಕು ಚಲಾಯಿಸುವುದಕ್ಕೆ ಅಧಿಕಾರ ನೀಡಿ ಎಂದಿದ್ದೇವೆ. ಕಾನೂನಿನ ಪ್ರಕಾರ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇವೆ. ಬಾಗಲಕೋಟೆ ಕ್ಷೇತ್ರದಲ್ಲಿ 7,272 ಮತಗಳು ಡಬಲ್ ಆಗಿವೆ. ಈ ಬಗ್ಗೆ ಪರಿಶೀಲನೆ ಮಾಡಲು ಡಿಸಿಗೆ ಒತ್ತಾಯ ಮಾಡಿದ್ದೇವೆ. ಕಾಂಗ್ರೆಸ್ ಮುಖಂಡರು ಈ ಬಗ್ಗೆ ಮಾತನಾಡುವುದಿಲ್ಲ. ಕೈ ಮುಖಂಡ ನಾಗರಾಜ್ ಹದ್ಲಿ ಸಿಎಂ ಆಪ್ತ ಹೊಳಬಸು. ಕಾಂಗ್ರೆಸ್ ನಾಯಕರಿಗೆ ವೀರಣ್ಣ ಚರಂತಿಮಠ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಚೋರಿ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಾಕ್ ಸಮರ ಶುರುವಾಗಿರುವಂತದ್ದು. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿರುವಂತದ್ದು. ಈಗಾಗಲೇ ಏನು ಹಿಂದಿನ ಬಾರಿ ಬಾಗಲಕೋಟೆ ವಿಧಾನಸಭೆ ಚುನಾವಣೆಯಲ್ಲಿ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇದ್ವು. ಇನ್ನು ಈ ವಿಚಾರಕ್ಕೆ ವೀರಣ್ಣ ಚರಂತಿಮಠ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಹೇಳಿವಿ ಸರಿ, ಎಲ್ಲಿ ವಿದ್ಯಾರ್ಥಿಗಳ ಮತದಾನ ಮಾಡ್ತಾರೆ ಅದನ್ನ ಸೂಕ್ಷ್ಮ ಮತಗಟ್ಟೆ ಮಾಡ್ರಿ, ಅವ್ರಿಗೆ ರೂಲ್ಸ್ ಪ್ರಕಾರ ಇದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ರಿ, ಇಲ್ಲ ಅಂದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಸುಮ್ಮನೆ ಬಂದ್ ಜಗಳ ತಗೊಂಡ್ಕೊಂಡಿರೋದು ಒಂದು ಅಭ್ಯಾಸ. ಹಾ, ಎಲ್ಲ ಹೊಕ್ಕಾವ, ಸತ್ತವರು ಹೊಕ್ಕಾರ, ಪರ್ಸೆಂಟೇಜು ಹೆಚ್ಚಾಗುವಂತದ್ದು ನ್ಯಾಚುರಲ್ ಪರ್ಸೆಂಟೇಜ್ ಎಷ್ಟಾಗತ್ತೆ ಅನ್ನೋದು. ನಿನ್ನೆ ನೋಡ್ರಿ ಆ ಬಂಗಾಲದ ನೋಡಿರಲ್ಲ, SIR ಮಾಡಕ್ಕೆ ಎಷ್ಟು ತೊಂದರೆ ಹೆಂಗ್ ಮಾಡ್ತಾ ಇದ್ದ. ಕಾಂಗ್ರೆಸ್ ಪಾರ್ಟಿಯ ಯಾವ ಹಿರಿಯ ನಾಯಕರು ಕೂಡ ಯಾರ್ದು ಏನು ತಕರಾರಿಲ್ಲ ಏನ. ಆದ್ರೆ ಒಬ್ಬರು JDS ನಿಂದ ಗುಳೇದಗುಡದಿಂದ ಬಂದಂತವ್ರು ಒಬ್ರು, ಇಲ್ಲಿಂದ ನಮ್ಮಲ್ಲಿಂದ ಹೋದಂತವ್ರೊಬ್ರು, ಇಬ್ಬರ ಕಾಂಗ್ರೆಸ್ನ ಲೀಡರ್ ಆಗ್ಬಿಟ್ರ. ಹಾಗಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ 7,272 ಡಬಲ್ ವೋಟರ್ಸ್ ಅದಾರ. 2 ಅಥವಾ 3 ಸಾರಿ ಅವ್ರ ವೋಟರ್ ಲಿಸ್ಟ್ ಕಂಡು ಬಂದದ್ದು. ಅವುಗಳನ್ನ ಚುನಾವಣಾ ಅಧಿಕಾರಿಗಳ ಗಮನಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಸಂಪರ್ಕದಲ್ಲಿರುವಂತದ್ದು. ಆನಂದ್, ಇದೀಗ ಬಾಗಲಕೋಟೆ ವೋಟ್ ಚೋರಿ ವಿಚಾರದಲ್ಲಿ ವಾಕ್ ಸಮರ ಶುರುವಾಗಿದೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ವನಿತಾ, ಏನಂದ್ರೆ ಈ ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂತ ಉಪಚುನಾವಣೆ ಏನು ಬರ್ತಾ ಇದೆ, ಆ ಉಪಚುನಾವಣೆ ಬರುತ್ತ ಮುಂಚೆನೆ ಒಂದು ವೋಟ್ ಚೋರಿ ಒಂದು ಆರೋಪ ಒಂದು ಪ್ರತ್ಯಾರೋಪ ಸಹ ಕೇಳಿ ಬರ್ತಾ ಇತ್ತು. ಈ ನೆಲೆಯಲ್ಲಿ ಏನು ಕಾಂಗ್ರೆಸ್ ಕೆಲವು ಮುಖಂಡರು ಏನು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಹೊಂದಿರ್ತಾರ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ ಅವರ ವಿರುದ್ಧ ಒಂದು ಆರೋಪ ಮಾಡಿದ್ರು. ಅಂದ್ರೆ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಅಕ್ರಮವಾಗಿ ಇವರು ಮತದಾನ ಮಾಡುವ ಒಂದು ಏನು ಒತ್ತು ಕೊಡ್ತಾರೆ. ಈ ನೆಲೆಯಲ್ಲಿ ಅವರ ಮೇಲೆ ಒಂದು ಕ್ರಮ ತೆಗೆದುಕೊಳ್ಳಿ ಅಥವಾ ಈ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳು ಒಂದು ಮನವಿ ಸಲ್ಲಿಸಿದ್ರು. ಈ ಬಗ್ಗೆ ಒಂದು ಮಾತುಕತೆ ಮಾಡಿದಂತ ಮಾಜಿ ಶಾಸಕರ ಏನು ವೀರಣ್ಣ ಚರಂತಿಮಠ ಅವರು ಒಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ. ಏನಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಆ ತರ ಒಂದು ಯಾವುದೇ ಅಕ್ರಮವಾಗಿ ನಡೆದಿಲ್ಲ. ಆ ತರ ನಡೆಯೋ ಸಂಬಂಧಪಟ್ಟ ನಾವು ಈಗಾಗಲೇ ಏನು ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟಿದ್ವಿ. ಅಂದ್ರೆ UGC ಇಂದ ಏನು ಆದೇಶ ಬಂದಿತ್ತು ಮತ್ತು ಯೂನಿವರ್ಸಿಟಿಯಿಂದ ಏನು ಒಂದು ಮಾಹಿತಿ ಬಂದಿತ್ತು, ಆ ಪತ್ರ ಇಟ್ಟುಕೊಂಡ ಜೊತೆಗೆ ಸಂಬಂಧಪಟ್ಟ ದಾಖಲೆ ಸಮೇತ ನಾವು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ವಿ. ಎಲ್ಲೇ ಅಕ್ರಮ ನಡೀಲಿ, ಯಾವುದೇ ವೋಟ್ ಚೋರಿ ಅಂತ ಯಾವುದೇ ನಡೆದಿಲ್ಲ. ಅಕಸ್ಮಾತ್ ನಡೆದರೆ ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಿ. ಅದಲ್ಲದೆ ಏನು ಇವರು ಕಾಂಗ್ರೆಸ್ ಪಕ್ಷದ ಮುಖಂಡ ಕೆಲವು ಜನ ಆರೋಪ ಮಾಡ್ತಾರೆ, ಅವ್ರು ಕೇವಲ ಇದೊಂದು ಸುಳ್ಳು ಆರೋಪ ಮಾಡೋದೇ ಒಂದು ಉದ್ಯೋಗ ಆಗಿಬಿಟ್ಟಿದೆ. ಅವ್ರ ವಿರುದ್ಧನೂ ಒಂದು ಕ್ರಮ ತೆಗೆದುಕೊಳ್ಬೇಕು. ಏನು ಅಧಿಕಾರಿಗಳು ಈ ಬಗ್ಗೆ ನಾವು ಸಮಗ್ರ ಮಾಹಿತಿ ನೀಡಿದ್ದೇವೆ. ಮುಂದೆ ಅವರು ಏನು ವಿದ್ಯಾರ್ಥಿಗಳು ಮತದಾನ ಮಾಡ್ತಾರೆ, ಆ ಮತದಾನ ಅತಿ ಸೂಕ್ಷ್ಮ ಮತದಾನ ಕೇಂದ್ರ ಅಂತೇಳಿ ಆ ಅಧಿಕಾರಿಗಳು ಒಂದು ಸೂಕ್ತ ಭದ್ರತೆ ಸಹ ನೀಡಬೇಕು ಅಂತ ಹೇಳಿ ಈಗ ವೀರಣ್ಣ ಚರಂತಿಮಠ ಅವರು ಒಂದು ಆಗ್ರಹಿಸಿದ್ದಾರೆ. ಹೀಗಾಗಿ ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ವಿರುದ್ಧ ಒಂದು ವೋಟ್ ಚೋರಿ ಅಕ್ರಮ ಮತದಾನ ಬಗ್ಗೆ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ರಾಜಕೀಯವಾಗಿ ಕೆಲವೊಂದು ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಏನು ಹೆಚ್ಚು ಅಂದ್ರೆ ಹಿರಿಯ ಕಾಂಗ್ರೆಸ್ ಪಕ್ಷದವರು ಈ ಬಗ್ಗೆ ಏನು ಮಾತನಾಡೋದಿಲ್ಲ.
ಕೆಲ ಮುಖಂಡರು ಮಾತ್ರ ಇದು ಮಾತನಾಡುತ್ತಾರೆ. ಇದು ಸರಿಯಲ್ಲ, ಈ ಕ್ರಮವಲ್ಲ. ಎಲ್ಲರಿಗೂ ಹಕ್ಕು, ಮತದಾನ ಚಲಾಯಿಸುವ ಹಕ್ಕು ಇದೆ. ಆ ಹಕ್ಕು ಚಲಾಯಿಸುವ ಅವಕಾಶ ನೀಡಬೇಕು ಅಂತ ಹೇಳಿ ಅವರೊಂದು ಒತ್ತಾಯ ಮಾಡಿದ್ದಾರೆ. ವನಿತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.